ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ಸರ್ ಸ್ವಲ್ಪ ಡೈವರ್ಟ್ ಮಾಡತ್ತೇನೋ. ನಮಗೆ ಎಸ್ಕಾಂದಿಂದ ಒಂದು 17 ಕೋಟಿ ರೂಪಾಯಿ ಬರೋದಿತ್ತು. ಅದು ಏನಾತ್ರ ಒಂದೇ ಈಗ ಮುಗ್ಯಾಕ್ ಬಂದ್ ಸಾಹೇಬ್ರ ಅವ್ರು 17 ಕೋಟಿ ಕೊಡುವಾರು, ನಮ್ಮದು ಬಿಲ್ ಬಿಡುವಾರು. ಒಂದು ದಿವಸ ನಾವು ಬಿಲ್ ಕಟ್ಟಲಿಲ್ಲ ಅಂದ್ರ ತೆಗಿತಾರ ಅವ್ರು. ಅಲ್ಲಿ ನಮ್ ಗೋವೇಸ್ನಾಗ ಅನುಭವ ಇತ್ತಲ್ಲ ಸರ್, ಅದಕ್ಕೆ ಅವ್ರು 17 ಕೋಟಿ ಅದೊಂದು ಕೇಳ್ರಿ ಸರ್. ಅದೊಂದು ಏನಾಗೈತಿ ಸಮಸ್ಯೆ ಐತಿ, ನಮ್ಮ ಶಾಸಕರ ಗಮನಕ್ಕೆ ತಂದಿದ್ರೆ ಅದೈತ್ರೆ. ಮತ್ತ ಅಲ್ಲಿ ಮುಂದೆ ಏನ್ ಮಾಡ್ಬೇಕಂತ ಏನು ಡಿಸ್ಕಸ್ ನೀವು ಮಾಡ್ಯಾರಿ ನಮ್ಮ ಜೊತೆ ಸರ್? ಮಾಡ್ಯಾರಿ ಸರ್? ಹಾ, ಏನಂತವ್ರೆ? ಅದೀಗ ಜಿಲ್ಲಾಡಳಿತ ಸರ್ಕಾರಕ್ಕೆ ಪ್ರಸ್ತಾವನೆ ಹೋಗಿದೆ ಸರ್. ಮಾನ್ಯ ಸ್ಟೇಟ್ ಸಾಹೇಬರಿಗೆ ಪ್ರಸ್ತಾವನೆ ಅನುಮೋದನೆ ಆದ ನಂತರ ಇನ್ವೆಸ್ಟ್ ಕೆಲಸ ಚಾಲು ಆಗುತ್ತೆ. ಮತ್ತ ನಿಮಗೆ ಒಂದು ಗಮನಕ್ಕೆ ಐತಿಲ್ರಿ, ಪೈಪ್ಲೈನ್ ಹಾಕೋದ್ ಮುಂದೆ 2 ಹೆಣ ಬಿದ್ದವು ಸರ್. ಅದು ಗುತ್ತಿಗೆದಾರ ಮೇಲ್ಗಡೆ ಕೆಲಸ ಮಾಡ್ಕೋದು ಕ್ರಮ ಕೈಗೊಂಡ್ರ ಸರ್ ಇವರು ಪೊಲೀಸರು. ಗುತ್ತಿಗೆದಾರ ಮೇಲ್ಗಡೆ ಕ್ರಮ ಕೈಗೊಂಡು ಅದು ಎನ್ಕ್ವೈರಿ ಚಾಲು ಇದೆ ಸರ್. ಅಲ್ರಿ ಸರ್, ನೀವು ಅದು ಒಂದ ಪ್ರಾಜೆಕ್ಟ್ ಅದ್ಯಾರೋ ಏನ್ ಬೇರೆ ಏನ್ ಮಾಡ್ತಾರ? ಏನ ಬೇರೆ ಜಿಲ್ಲಾ ಟೌನ್ ನೋಡ್ತೀವಿ ಸರ್. ಈಗ ಅದ ಸರ್ ಹೇಗೆ ಯಾವ ತರ ಆಗ್ತಿದ್ದ ಪ್ರಯತ್ನ ಮಾಡ್ರಿ. ಈಗ ಸ್ಟೇಟ್ ಸಾಹೇಬರು ಲೀಡರ್ ಸರ್, ಅವರು ಕೂಡ ಬೇಕ್ ಮಾಡ್ರಿ. ಸರ್ ಮಾತಾಡಿ ಸರ್. ವಿದ್ಯಾಭ್ಯಾಸ ಏನೇನ್ ಕರ್ತಾರ ಅದ್ರ ಬಗ್ಗೆ ಒಂದು ಬೋರ್ಡ್ ಮಾಡಿ, ಏನ್ ಮಹಾನಗರ ಪಾಲಿಕೆ ಐತ್ರಲ್ಲ, ಮೇಲ್ ಬೋರ್ಡ್ ಐತ್ರಲ್ಲ, ಅಲ್ಲೊಂದು ಬೋರ್ಡ್ ಹಾಕಂತ ತಮ್ಮ ರಿಕ್ವೆಸ್ಟ್ ಐತಿ. ಒಂದ್ ವೇಳೆ ತಮ್ಮ ಕಡೆ ಆಗ್ಲಿಲ್ಲ ಅಂದ್ರೆ ಅದ್ರ ಖರ್ಚು ನಾ ಕೊಡ್ತಿದ್ರಿ, ದಯವಿಟ್ಟು ತಾವ್ ಅದ್ರ ಇದನ್ನ ತಯಾರು ಮಾಡಿದ್ರಿ ಕೂಡ ಅದ್ರ ಖರ್ಚು ನಾ ಕೊಡ್ತೀನಿ. ಬೋರ್ಡ್ ಯಾರ್ದ್ರ ಒಂದ್ ಮಾಡಿದ್ರು ಸರ್, ಇದ್ರು ಯಾರ್ದ್ರ ಒಂದ್ ಮಾಡಿದ್ದೆ ರಿಕ್ವೆಸ್ಟ್. सर उन्होंने बात करते टाइम मैं बीच में नहीं उड़ती, मेरी बात करते टाइम उन्होंने की बीच में उड़ता है। मैं दुबला बोल रहा हूँ, किसे बोल रहा की बोल रहा हूँ? सॉर्ट आउट करेंगे मेरा मामला? 2 साल से बोल रहे हैं, मैं सॉर्ट आउट करेंगे। इन्हें बोलने से तुम्हें करते क्या? इन्हें बोलने से तुम्हें करते क्या? इन्हें बोलने से तुम्हें करते क्या? बहुत ज्यादा बोलो ಸಮಸ್ಯೆ ಏನೈತಿ ಅದು ಬಗೆಹರಿಸ್ರಿ. ದೊಡ್ಡ ಏನ್ ಕೆಲಸ ನಡೆದಾವು ಸರ್ ಶಾಸಕರ ಕಡೆ ತಗೊಂಡು ಏನ್ ತಪ್ಪಂತ ಮಾಡಂದವ್ರಲ್ಲ, ಅದ ಮಾಡಂದು ಅವ್ರಿಗೆ ಅವ್ರ ಸಮಸ್ಯೆನ ಮಾಡಂದು ಅವ್ರಿಗೆ ಏನ್ ಹೇಳುದು ಸಮಸ್ಯೆನ ಮಾಡಂದವ್ರಲ್ಲ ನಾವು ರೂಲಿಂಗ್ ಪಾಯಿಂಟ್ ಆಗಿದ್ದೆವು. ಆ ಫಂಡ್ ಏನು ಎಂತ ಈಗ ಅವ್ರು ನಮ್ಮ ಮೇಲೆ ಆರೋಪ ಇಟ್ಟಂಗದು ರೂಲಿಂಗ್ ಪಾಯಿಂಟ್ ಇದು ಈಗಿದ್ದಾಗ ಉತ್ತರ ಕೊಡೋರು ನಾವು, ಅವ್ರ ಮಾತಾಡಿ ಅವ್ರಿಗೆ ಕೊಡೋದು ಉತ್ತರ. ಡಿಸ್ಕಸ್ ಆಗ್ಬೇಕಲ್ಲ ಇದು. ಏನ್ ಇವ್ರು ಹೇಳಿದಾಗ ತಾಸ್ ಮೇಲೆ ಕಟ್ಟಕ್ ಬರೋದಿಲ್ಲ. ಇಲ್ಲ ಏನೈತಿ ಸಮಸ್ಯೆ ಬಗೆಹರಿಸ್ಕೊಳಕ್ ಹೇಳ್ತೀವಿ ನಾವು. ಇಲ್ಲ ತಡ್ರಿ, ಅವ್ರ ಅಧಿಕಾರಿಗಳು ಬಗೆಹರಿಸ್ಕೊಡ್ತಾರ. ಅವ್ರ ಏನೈತಿ ಸಮಸ್ಯೆ ಬಗೆಹರಿಸ್ರಿ. ಒಂದೇನೋ ಅವೇನೇ ರಿಕ್ವೆಸ್ಟ್ ಮಾಡ್ತಾ ಅಂದ್ರೆ, ಇಲ್ಲ ರವಿ ಜೊತೆ ಅವ್ರು ಹೇಳಿದ್ದು ಏನಪ್ಪಾ ಅಂದ್ರ ಬಹಳಷ್ಟು ಈಗ ನೋಡ್ರಿ 60 ಲಕ್ಷ ರೂಪಾಯಿ ಇಟ್ಟಾರ ಅವ್ರು ಎಲ್ಲಿ ನಾರ್ತಕ್ಕೆ. ಆ ನಾರ್ತಕ್ಕೆ 60 ಲಕ್ಷ ಇದ್ರಾಗ ಮಾಡಕ್ ಆಗುದಿಲ್ಲ. ಅಂತ ಮೇಜರ್ ಇತ್ತಂದ್ರ ಶಾಸಕರ ಫಂಡದಾಗ ತಗೋರಿ ಅಂತ ಹೇಳಿದ್ರು ಅಷ್ಟ. ಇಲ್ಲ ಎಕ್ವಿಪ್ಮೆಂಟ್ ಬಾತ್ರು ಇಲ್ಲ ಅದಕ್ಕೆ ಹೇಳಿದ್ರು. ಏನೈತಿ ಮೇಂಟೆನೆನ್ಸ್ ಅಂದ್ರೆ ಏನು, ಅಲ್ಲಿ ಒಂದು ಏನ್ರೆ ಒಂದು 1 ಲಕ್ಷ 2 ಲಕ್ಷ 5 ಲಕ್ಷ ತಕ ಏನ್ರ ಹಾಕಿತ್ತಂದ್ರೆ ಮಾಡ್ಕೋರಿ. ದಟ್ ಈಸ್ ಮೇಂಟೆನೆನ್ಸ್. ನೀವು ಪೂರ ಒಂದ ವಾರದಾಗ ಇಲ್ಲಿಂದ ಅಲ್ಲಿ ಮಟ್ಟ ಆಗಬೇಕು. ಒಂದು 50 ಲಕ್ಷ ಅಲ್ಲ 1 ಲಕ್ಷ ಅಂದ್ರೆ ಅದು ಮೇಂಟೆನೆನ್ಸ್ ಅಲ್ಲ. ದಟ್ ಈಸ್ ದ ನ್ಯೂ ಒನ್. ಇಲ್ಲ ಅದನ್ನ ಇಲ್ಲ ಅಷ್ಟೇ ರವಿ ಏನಿಲ್ಲ, ಅವ್ರು ಬಹಳ ದಿವಸದಿಂದ ಹೇಳ್ತಾರೆ ಅವ್ರು ಕೆಲಸ ಮಾಡ್ರಿ, ಅವ್ರು ಕೆಲಸ ಮಾಡಿದ್ರೆ ಅವ್ರು ತಿಳ್ಕೋದ್ರೆ ಏನ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅದು ಇನ್ನು ಕೊಡ್ತಾರೆ, ಕ್ಲಿಯರೆನ್ಸ್ ಮಾಡ್ತಾರೆ. ಅವ್ರು ಏನೇನು ಮಾಡಿಕೊಡ್ರಿ. चेंबर इज बीन कोलैप्स सर ಕೇಳ್ರಿ ಒಂದು ನಿಮಿಷ. उसे रिपेयरिंग करने होना ಈಗ ನೀವು ಹೇಳಿದ ಮಾತು एकदम ವಕೀಲರೇ, ಇನ್ನು ಹೇಳಿದ ಮಾತು एकदम ಕರೆಕ್ಟ್. ಲಿಮಿಟೆಡ್ ಅಥಾರಿಟಿ ಇದೆ, ಲಿಮಿಟೆಡ್ ಸ್ಕೋಪ್ ಇದೆ, ಅಷ್ಟೇ ಕೆಲಸ ಮಾಡಬೇಕಂತ ಇದೆ.
ಇಷ್ಟು ಕಾರ್ಪೊರೇಟರ್ ಯಾಕೆ ಅಬ್ಜೆಕ್ಷನ್ ತೆಗಿತಾರಂದ್ರೆ ಕಾಂಟ್ರಾಕ್ಟರ್ ಕೆಲವು ವಾರ್ಡ್ಸ್ ಅಲ್ಲಿ ಫೇವರೇಬಲ್ ಕಾರ್ಪೊರೇಟರ್ ರಿಲೇಷನ್ ಗುಡ್ ರಿಲೇಷನ್ ಇಟ್ಟು ಅಲ್ಲಿ ಕೆಲಸ ಜಾಸ್ತಿ ಮಾಡ್ತಾ ಇದ್ದಾರೆ. ಆ ತರ ಇದೆ ಆದ್ರೂ 4-5 ಕಾರ್ಪೊರೇಟರ್ ಅಬ್ಜೆಕ್ಷನ್ ಇದೆ. ಇದು ಏನಿದೆ ಸರಿಪಡಿಸಿ ಮೇಡಮ್. ಆನರೇಬಲ್ ಕಮಿಷನರ್ ಮೇಡಮ್, ಆನರೇಬಲ್ ಮೇಯರ್ ಸರ್ ಸೂಪರ್ ರೂಲಿಂಗ್ देके बात कदम ಅಭಿ ಇಲ್ಲ ಏನಾಗಿದೆ ಸರ್ ವಕೀಲರೇ ರೂಲಿಂಗ್ ಕೊಟ್ಬಿಡ್ರಿ ಸಾಕು. ನೆಕ್ಸ್ಟ್ ಅಜೆಂಡಾ ಮಾತಾಡೋದು ಬೇಡ, ಮುಗಿಸ್ಬಿಡೋಣ. ಖತಮ್ ಕರ್ छोड़िए. ಅಂಕಿತ್ ಅವರೇ, ನೀವು ಏನೈತಿ ಅವ್ರಿಗೆ ಸ್ವಲ್ಪ ಸಮಸ್ಯೆ ಕೇಳ್ಬಿಡ್ರಿ, ಸಾಲ್ವ್ ಮಾಡ್ಕೊಡ್ರಿ. सर